Hallelujah. Hallelujah. We greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ನಮ್ಮ ಕರ್ತನು ಮತ್ತು ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ It's ಸ್ವಾಗತಿಸುತ್ತೇವೆ. such a joy to teach God's word. ದೇವರ ವಾಕ್ಯವನ್ನು ಕಲಿಸುವಂತದ್ದು ಎಂತೋ ಸಂತೋಷದ ವಿಷಯ. Hallelujah. Hallelujah. Please turn your Bible to Gospel according to Matthew 6th chapter. We will read verse 33. ನಿಮ್ಮ ಬೈಬಲ್ಗಳನ್ನು ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ತಿರುಗಿಸಿ ನಾವು 33ನೇ ವಾಕ್ಯ ಓದಿಕೊಳ್ಳೋಣ. But seek ye first the kingdom of God and his righteousness, and all these things shall be added unto you. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. I keep repeating this. Jesus was addressing to the people who belong to the covenant. ನಾನು ಇದನ್ನು ಪದೇ ಪದೇ ಹೇಳ್ತಾ ಇರ್ತೇನೆ. ಯೇಸು ಕ್ರಿಸ್ತನು ಒಡಂಬಡಿಕೆಗೆ ಸೇರಿದ ಜನರಿಗೆ ಆತನು ಹೇಳ್ತಾ ಇದ್ದ. They were worried about what to eat, what to wear, what to drink. ಏನ್ ಕುಡಿಬೇಕು, ಏನ್ ತಿನ್ಬೇಕು, ಏನ್ ಹಾಕೊಳ್ಬೇಕು ಅಂತ ಚಿಂತೆ ಮಾಡ್ತಾ ಇದ್ರು. So he is telling, don't worry. Those who don't know God, they do it. You have one thing to do. Seek ye first the kingdom of God and his righteousness. All these things shall be added unto you. ಅದಕ್ಕೆ ಯೇಸು ಸ್ವಾಮಿ ಅವರಿಗೆ, ನೀವು ಚಿಂತೆ ಮಾಡಬೇಡ್ರಿ, ಇವುಗಳಿಗಾಗಿ ಬೇರೆ ಜನರು, ಅನ್ಯ ಜನರು ಚಿಂತೆ ಮಾಡ್ತಾರೆ, ಆದ್ರೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಆಗ ಇವುಗಳ ಕೂಡ ಅವೆಲ್ಲವೂ ನಿಮಗೆ ಸೇರಿಸಲ್ಪಡುವವು. Don't worry about the basic needs. ನಿಮ್ಮ ದಿನನಿತ್ಯದ ಎಲ್ಲಾ ಬೇಡಿಕೆಗಳ ಬಗ್ಗೆ ಚಿಂತೆ ಮಾಡಬೇಡ್ರಿ. Just follow, it will come behind you. ಅದು ನಿಮ್ಮನ್ನು ಹಿಂಬಾಲಿಸುವುದು, ನಿಮ್ಮ ಹಿಂದೆ ಬರುವುದು. What is seeking the kingdom of God? ದೇವರ ರಾಜ್ಯವನ್ನು ಹುಡುಕುವುದು ಅಂದ್ರೆ ಏನ್ ಅರ್ಥ? Some people say kingdom of God is going to come in future. ಕೆಲವು ಜನರು ಹೇಳ್ತಾರೆ ದೇವರ ರಾಜ್ಯವು ಭವಿಷ್ಯದಲ್ಲಿ ಬರುವಂತದಾಗಿದೆ. It's going to come permanently in the future. ಭವಿಷ್ಯದಲ್ಲಿ ಶಾಶ್ವತಕ್ಕಾಗಿ ಬರುವಂತದಾಗಿದೆ. But the kingdom of God has begun the day you accepted Jesus Christ as your Savior and Lord Jesus Christ. ಆದ್ರೆ ನಿಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನನ್ನು ಕರ್ತನಾಗಿ ಸ್ವೀಕಾರ ಮಾಡಿಕೊಂಡಿರುವ ದಿನದಿಂದಲೇ ದೇವರ ರಾಜ್ಯವು ಶುರುವಾಗಿದೆ. He rules and reigns in your heart. ಆತನು ನಿಮ್ಮ ಜೀವನಗಳಲ್ಲಿ, ನಿಮ್ಮ ಹೃದಯದಲ್ಲಿ ಆಳುತ್ತಾನೆ, ದೊರೆತನ ಮಾಡ್ತಾನೆ. Now his will should be done in your life. ಇವಾಗ ಆತನ ಚಿತ್ತವು ನಿಮ್ಮ ಜೀವನಗಳಲ್ಲಿ ಪೂರ್ತಿ ಆಗಬೇಕು. King's will should be done in your life. ರಾಜನ ಚಿತ್ತವು ನಿಮ್ಮ ಜೀವಿತಗಳಲ್ಲಿ ಪೂರ್ತಿಗೊಳ್ಳಬೇಕು. Hallelujah. Hallelujah. That is why in the Lord's prayer Jesus says, pray, let thy kingdom come, let thy will be done in earth as it is in heaven. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಪರಲೋಕದ ಪ್ರಾರ್ಥನೆ ಕಲಿಸುವಾಗ ಹೇಳಿದ್ರು, ಈ ರೀತಿಯಾಗಿ ಪ್ರಾರ್ಥಿಸಿರಿ, ನಿನ್ನ ಚಿತ್ತವು ನೆರವೇರಲಿ, ನಿನ್ನ ರಾಜ್ಯವು ಬರಲಿ, ಪರಲೋಕದಲ್ಲಿ ಇದ್ದ ಹಾಗೆ ಭೂಲೋಕದಲ್ಲಿಯೂ ಆಗಲಿ. Now his will should be done in your life as it is in heaven. ಪರಲೋಕದಲ್ಲಿ ದೇವರ ಚಿತ್ತ ಇರುವ ಪ್ರಕಾರವೇ ನಿಮ್ಮ ಜೀವನಗಳಲ್ಲಿಯೂ ನಡೆಯಬೇಕು. He is not having two different plan one in plan A in heaven, plan B in the earth, not like that. ಆತನಿಗೆ ಬೇರೆ ಬೇರೆ ತರದಂತ ಯೋಜನೆಗಳಿಲ್ಲ. ಒಂದು ಯೋಜನೆ ಪರಲೋಕದಲ್ಲಿ, ಇನ್ನೊಂದು ಯೋಜನೆ ಭೂಲೋಕದಲ್ಲಿ ಅಂತ ಇಲ್ಲನೇ ಇಲ್ಲ. Only one plan. ಒಂದೇ ಒಂದು ಯೋಜನೆ ಇದೆ. Same plan in the heaven, same plan in the earth. ಅದೇ ಯೋಜನೆ ಪರಲೋಕದಲ್ಲಿ ಇದೆ, ಅದೇ ಯೋಜನೆ ಭೂಲೋಕದಲ್ಲಿ ಇದೆ. No, that is why now you have to find out and implement his plan in your life. ಆದ ಕಾರಣವೇ ನೀವು ದೇವರ ಯೋಜನೆ ಏನಾಗಿದೆ ಅಂತ ಹುಡುಕಿ ಅದನ್ನು ನಿಮ್ಮ ಜೀವನದಲ್ಲಿ ಪೂರ್ತಿಗೊಳಿಸಬೇಕು. In your spirit you are a new creation. ನಿಮ್ಮ ಆತ್ಮದಲ್ಲಿ ನೀವು ನೂತನ ಸೃಷ್ಟಿಗಳಾಗಿದ್ದೀರಿ. You are in the kingdom of God. ನೀವು ದೇವರ ರಾಜ್ಯದಲ್ಲಿ ಇದ್ದೀರಿ. Mind has to change. ಮನಸ್ಸು ಬದಲಾಗಬೇಕು. We need a kingdom mentality. ನಮಗೆ ದೇವರ ರಾಜ್ಯದ ಪ್ರಕಾರ ಇರುವಂತ ಮನಸ್ಸು ಇರಬೇಕು. Our thinking has to change. ನಮ್ಮ ಯೋಚನೆ ಮಾಡುವಂತ ರೀತಿ ಬದಲಾಗಬೇಕು. That is why Paul said, ಅದಕ್ಕಾಗಿಯೇ ಪೌಲನು ಹೇಳಿದ in Romans 12th chapter verse 2, ರೋಮ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, do not be conformed to this world, but be ye transformed
by the renewing of your mind. ಇಹಲೋಕದ ನಡವಳಿಕೆಯನ್ನು ಅನುಸರಿಸಬೇಡಿರಿ, ಆದರೆ ಮನಸ್ಸನ್ನು ನೂತನ ಮಾಡಿಕೊಳ್ಳುವುದರ ಮೂಲಕ ನೀವು ರೂಪಾಂತರಗೊಳ್ಳಿರಿ. Don't think like the world. Don't live like the world. Don't be in that worldly standard. ಲೋಕದ ಪ್ರಕಾರ ಯೋಚನೆ ಮಾಡಬೇಡ್ರಿ, ಲೋಕದಂತೆ ಮಾಡಬೇಡ್ರಿ, ಲೋಕದವರಂತೆ ಇರಬೇಡ್ರಿ. Be like God. ದೇವರಂತೆ ಇರಿ. Change your thinking with God's word. ದೇವರ ವಾಕ್ಯದಿಂದ ನಿಮ್ಮ ಯೋಚನೆ ಮಾಡುವಂತ ರೀತಿಗಳನ್ನು ಬದಲಾಯಿಸಿ. Only then you can prove through your life what is good, acceptable and perfect will of God. ಆವಾಗ ಮಾತ್ರ ನಿಮ್ಮ ಜೀವನಗಳ ಮೂಲಕ ಯಾವುದು ಉತ್ತಮವಾಗಿದೆಯೋ, ಮೆಚ್ಚುಗೆಯಾಗಿದೆಯೋ, ಒಳ್ಳೆಯದಾಗಿದೆಯೋ ಅಂತಹ ದೇವರ ಚಿತ್ತವನ್ನು ನೀವು ಸಾಬೀತುಪಡಿಸ್ತೀರಾ. I told you last week, our salvation, our Christian life is compared to the Israelites' deliverance from Egypt and going to the land flowing with the honey and milk. ಕಳೆದ ವಾರ ನಾನು ಕಲಿಸಿಕೊಟ್ಟೇನೆಂದರೆ, ನಮ್ಮ ರಕ್ಷಣೆಯು, ನಮ್ಮ ವಿಮೋಚನೆಯು ಇಸ್ರಾಯೇಲರು ಹೇಗೆ ಐಗುಪ್ತ ದೇಶದಿಂದ ಹೊರಗೆ ಬಂದಿದ್ರಲ್ಲ ಅದಕ್ಕೆ ಹೋಲಿಕೆಗೊಂಡಿದೆ. God prepared everything. ದೇವರು ಎಲ್ಲವನ್ನು ಸಿದ್ಧ ಮಾಡಿದ. God wants to go and possess it. ದೇವರು ಬಯಸ್ತಾ ಇದ್ರು ಅವ್ರು ಹೋಗಿ ಅದನ್ನು ಸ್ವಾಧೀನ ಮಾಡ್ಕೊಳ್ಬೇಕು I ಅಂತ. have a good news for you. ನಿಮಗಾಗಿ ಒಂದು ಒಳ್ಳೆ ಸುದ್ದಿ ಇದೆ. Maybe you are praying for a future, good future. ಒಂದು ಭವಿಷ್ಯಕ್ಕಾಗಿ ನೀವು ಪ್ರಾರ್ಥಿಸ್ತಾ You ಇರಬಹುದು. are praying for a job. ಒಂದು ಕೆಲಸಕ್ಕಾಗಿ ಪ್ರಾರ್ಥಿಸ್ತಾ Or ಇರಬಹುದು. promotion, business, so many things you are praying. ಅಥವಾ ಬಡ್ತಿಗಾಗಿ, ವ್ಯಾಪಾರಕ್ಕಾಗಿ ಪ್ರಾರ್ಥಿಸ್ತಾ Or to ಇರಬಹುದು. have a child. ಅಥವಾ ಮಗು ಆಗ್ಬೇಕು ಅಂತ ಪ್ರಾರ್ಥಿಸ್ತಾ For ಇರಬಹುದು. marriage. ಮದುವೆಗಾಗಿ ಪ್ರಾರ್ಥಿಸ್ತಾ I ಇರಬಹುದು. have a good news. ನಿಮಗಾಗಿ ಒಂದು ಸುಸಮಾಚಾರ. All your blessings are ready. ನಿಮ್ಮ ಎಲ್ಲ ಆಶೀರ್ವಾದಗಳು ಸಿದ್ಧವಾಗಿವೆ. Father God has prepared all the blessings and kept it ready for you. ತಂದೆಯಾದ ದೇವರು ನಿಮಗಾಗಿ ಎಲ್ಲ ಆಶೀರ್ವಾದಗಳನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ. Hallelujah. Hallelujah. When he plans, always it is big. ಆತನು ಯೋಜನೆ ಹಾಕಿದಾಗ ಅದು ಯಾವಾಗಲೂ ದೊಡ್ಡದಾಗಿಯೇ ಇರ್ತದೆ. Now we have to change our thinking according to his plan. ಇವಾಗ ನಾವು ಆತನ ಯೋಜನೆಯ ಪ್ರಕಾರ ನಮ್ಮ ಯೋಚಿಸುವಂತ ರೀತಿಯನ್ನು ಬದಲಾಯಿಸಬೇಕು. The one who has kept the blessings ready already paid the price for it. ನಿಮಗಾಗಿ ಆಶೀರ್ವಾದಗಳನ್ನು ಸಿದ್ಧ ಮಾಡಿಟ್ಟಿದ್ದಾತನು ಅವಾಗಲೇ ಅದಕ್ಕಾಗಿರುವಂತ ಬೆಲೆಯನ್ನು ಕಟ್ಟಿದ್ದಾನೆ. Hallelujah. Hallelujah. Everything is ready and everything is paid off. ಎಲ್ಲವೂ ಸಿದ್ಧವಾಗಿದೆ, ಎಲ್ಲದಕ್ಕಾಗಿಯೂ ಬೆಲೆಯು ಕಟ್ಟಲ್ಪಟ್ಟಿದೆ. How he paid the price? ಆತನು ಹೇಗೆ ಬೆಲೆಯನ್ನು ಕಟ್ಟಿದ? Father gave his only begotten son to die on the cross. ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಶಿಲುಬೆಯ ಮೇಲೆ ಸಾಯುವುದಕ್ಕಾಗಿ ಕೊಟ್ಟನು. For your blessings. ನಿಮ್ಮ ಆಶೀರ್ವಾದಗಳಿಗಾಗಿ. Hallelujah. Hallelujah. So everything is ready and it is paid off. No need for you to pay anything now. ಎಲ್ಲವೂ ಸಿದ್ಧವಾಗಿದೆ, ಬೆಲೆಯು ಕಟ್ಟಲ್ಪಟ್ಟಿದೆ. ಇವಾಗ ನೀವು ಮಾಡಬೇಕಾಗಿದ್ದೇನಿಲ್ಲ. Now all you got to do is you should understand God wants you to have it. ಆದ್ರೆ ದೇವರು ನೀವೆಲ್ಲವನ್ನು ಹೊಂದ್ಕೊಳ್ಬೇಕಂತ ಬಯಸ್ತಾ ಇದ್ದೇನಂತ ನೀವು ತಿಳ್ಕೊಳ್ಬೇಕು ಅಷ್ಟೇ. That's all. You have to possess it. ನೀವು ಸ್ವಾಧೀನ ಮಾಡ್ಕೊಳ್ಬೇಕು. Turn your Bible to 1 Corinthians 10th chapter. We'll read from verse 1 to 4. ನಿಮ್ಮ ಬೈಬಲ್ಗಳನ್ನು ಮೊದಲನೇ ಕೊರಿಂಥದವರಿಗೆ ತಿರುಗಿಸಿ 10ನೇ ಅಧ್ಯಾಯ verse 1 to 4. ನಾವು ಮೊದಲನೇ ವಾಕ್ಯದಿಂದ 4ನೇ ವಾಕ್ಯದವರೆಗೆ ಓದ್ಕೊಳ್ಳೋಣ ಅಂತ. Moreover, brethren, I would not that you should be ignorant how that all our fathers were under the cloud, and all passed through the sea, and were all baptized unto Moses in the cloud and in the sea, and did all eat the same spiritual meat, and did all drink the same spiritual drink, for they drank of the spiritual rock that followed them, and that rock was Christ. ಮೊದಲನೇ ಕೊರಿಂಥ್ಯ 10ನೇ ಅಧ್ಯಾಯ ಮೊದಲನೇ ವಾಕ್ಯದಿಂದ 4ನೇ ವಾಕ್ಯದವರೆಗೆ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು.
ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದ್ದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. Here, Paul is talking about the people of Israel. ಇಲ್ಲಿ ನೋಡ್ರಿ, ಪೌಲನು ಇಸ್ರಾಯೇಲಿನ ಜನರ ಬಗ್ಗೆ ಮಾತನಾಡ್ತಾ ಇದ್ದಾನೆ. How they are delivered from Egypt. ಅವರು ಹೇಗೆ ಐಗುಪ್ತ ದೇಶದಿಂದ ಹೊರಗಡೆ ಬಂದ್ರು. This is exact picture of all of us, how we are delivered from sin and Satan. ಇದು ಒಂದು ನಿರ್ದಿಷ್ಟವಾಗಿರುವಂತ ಚಿತ್ರವಾಗಿದೆ. ನಮ್ಮ ಜೀವನದಲ್ಲಿಯೂ ಕೂಡ ನಾವೆಲ್ಲರೂ ಹೇಗೆ ಸೈತಾನನ ವಶದಿಂದ ಬಿಡುಗಡೆ ಹೊಂದಿದ್ವಿ. They all went through the Red Sea. ನಾವೆಲ್ಲರೂ they went in the Red Sea. ಅವರೆಲ್ಲರೂ ಕೆಂಪು ಸಮುದ್ರದ ಮೂಲಕ ದಾಟಿ ಹೋದ್ರು. And the cloud. ಮತ್ತು ಮೋಡದ ಮೂಲಕ. Paul is comparing to that to our baptism. ಮತ್ತು ಪೌಲನು ಅದನ್ನು ನಮ್ಮ ನೀರಿನ ದೀಕ್ಷಾಸ್ನಾನಕ್ಕೆ ಆತನು ಹೋಲಿಸ್ತಾ ಇದ್ದಾನೆ. We all are water baptized. ನಾವೆಲ್ಲರೂ ನೀರಿನ ದೀಕ್ಷಾಸ್ನಾನ ಹೊಂದಿಕೊಂಡಿದ್ದೇವೆ. We are all Holy Spirit baptized. ನಾವೆಲ್ಲರೂ ಪವಿತ್ರ ಆತ್ಮನ ದೀಕ್ಷಾಸ್ನಾನ ಹೊಂದಿಕೊಂಡಿದ್ದೇವೆ. So verse 2 is telling they were all baptized unto Moses in the cloud and in the sea. ಎರಡನೇ ವಾಕ್ಯದಲ್ಲಿ ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ, ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದ್ದರು. And they ate food, they drank. It signifies a spiritual food. ಅವರು ತಿಂದರು ಕುಡಿದರು, ಆತ್ಮಿಕವಾಗಿರುವ ಆಹಾರವನ್ನು ಹೋಲಿಸುತ್ತದೆ. What Paul is telling is they are like you only. They were saved, they ate and they were baptized. They were just like you. ಪೌಲನು ಏನ್ ಹೇಳ್ತಾ ಇದ್ದಾನಂದ್ರೆ ಅವರು ಕೂಡ ತಿಂದ್ರು, ದೀಕ್ಷಾಸ್ನಾನ ಹೊಂದಿಕೊಂಡ್ರು, ನಿಮ್ಮಂತೆಯೇ ಇದ್ದಾರೆ. But one thing very important to learn and notice. ಆದ್ರೆ ಒಂದು ವಿಷಯ ಬಹಳ ಮುಖ್ಯವಾಗಿ ನಾವು ಕಲಿಬೇಕು, ಗಮನಿಸಬೇಕು. Verse 5. 5ನೇ ವಾಕ್ಯ. But with many of them God was not well pleased, for they were overthrown in the wilderness. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ, ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದಿದೆಯಷ್ಟೇ. Many of them God was not well pleased. ಅವರೊಳಗಿಂದ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ, ಮೆಚ್ಚಿಕೆ ಪಡಲಿಲ್ಲ. Many people didn't please him. ಅನೇಕರು ದೇವರನ್ನು ಮೆಚ್ಚಲಿಲ್ಲ. Why? ಯಾಕೆ? When I got saved, they said take baptism, God will be pleased with you. ನಾನು ರಕ್ಷಣೆ ಹೊಂದ್ಕೊಂಡಾಗ ನನಗೆ ಜನರು ಹೇಳಿದ್ರು, ದೀಕ್ಷಾ ಸ್ನಾನ ಮಾಡಿಸಿಕೋ, ದೇವ್ರು ನಿನ್ನಿಂದ ಮೆಚ್ಚಿಕೆ ಹೊಂತಾನೆ. Jesus took baptism. God said, this is my son in whom my beloved, in whom I am well pleased. ಮತ್ತು ಅವ್ರು ಹೇಳ್ತಾ ಇದ್ರು, ಯೇಸು ಸ್ವಾಮಿ ದೀಕ್ಷಾ ಸ್ನಾನ ತಗೊಂಡನು, ಅದಕ್ಕಾಗಿ ದೇವ್ರು ಅವರಿಗೆ ಹೇಳಿದ್ರು. ಇದು Matthew 3:17. ಮತ್ತಾಯ 3ನೇ ಅಧ್ಯಾಯ 17ನೇ ವಾಕ್ಯ ಓದ್ಕೊಳ್ಳೋಣ. And lo, a voice from heaven saying, this is my beloved son in whom I am well pleased. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. So they said take baptism the same way God told Jesus, God will tell about you. You will please God. ಅದಕ್ಕಾಗಿ ಜನರು ಹೇಳ್ತಾ ಇದ್ರು, ದೀಕ್ಷಾ ಸ್ನಾನ ಮಾಡಿಸಿಕೋ, ಯೇಸು ಕ್ರಿಸ್ತನಿಂದ ಹೇಗೆ ತಂದೆಯಾದ ದೇವರು ಮೆಚ್ಚಿಸಲ್ಪಟ್ಟಿದ್ದನೋ ಅದರಂತೆ ನಿಮಗೂ ಆಗ್ತದೆ. That's wonderful. ಅದು ಅದ್ಭುತ. Our baptism may please God. ದೀಕ್ಷಾ ಸ್ನಾನ ಮಾಡ್ಕೊಂಡ್ರೆ ದೇವರನ್ನು ಮೆಚ್ಚಬಹುದು. But not enough. ಆದ್ರೆ ಅದು ಸಾಲಲ್ಲ. Only taking baptism is not enough. ದೀಕ್ಷಾ ಸ್ನಾನ ಮಾತ್ರ ಮಾಡಿಸಿಕೊಂಡ್ರೆ ಸಾಲುವುದಿಲ್ಲ. What he has prepared through his death, burial and resurrection, all the blessings, health, wealth, love, joy, peace, everything, you have to possess it. Only then you can please him. ಏನೆಲ್ಲ ದೇವರು ನಿಮಗಾಗಿ ಸಿದ್ಧ ಮಾಡಿಟ್ಟಿದ್ದಾನೋ, ಆತನ ಶಿಲುಬೆಯ ಮೇಲೆ ಮಾಡಿ ಮುಗಿಸಿರುವ ಕಾರ್ಯಗಳ ಮೂಲಕ ಆರೋಗ್ಯವು, ಅಭಿವೃದ್ಧಿಯು, ಎಲ್ಲ ಆಶೀರ್ವಾದಗಳನ್ನು ನಾವು ನಂಬುವುದು ಮಾತ್ರ ಸಾಲುವುದಿಲ್ಲ, ಅದನ್ನು ಸ್ವಾಧೀನ ಮಾಡ್ಕೊಳ್ಬೇಕು. Now we are it's a Christian life is a very serious business. It is not a lazy life. ಕ್ರೈಸ್ತಿಯ ಜೀವನ ಒಂದು ಸೋಮಾರಿಯ ಜೀವನ ಅಲ್ಲ, ಆದ್ರೆ ಬಹಳ ಗಂಭೀರವಾಗಿರುವಂತದ್ದಾಗಿದೆ. What is that God has prepared for me? ನಮಗಾಗಿ ದೇವರು ಏನ್
ಸಿದ್ಧ ಮಾಡಿಟ್ಟಿದ್ದಾನೆ. I shared from the Bible. ನಾನು ನಿಮ್ಗೆ ಬೈಬಲ್ ಇಂದ ಕಲಿಸ್ಕೊಟ್ಟೆ. 1 Corinthians 2:9. ಮೊದಲನೇ ಕೊರಿಂಥ 2ನೇ ಅಧ್ಯಾಯ 9ನೇ ವಾಕ್ಯ. For it is written, eye has not seen, nor ear heard, neither have entered into the heart of man the things which God has prepared for them that love him. ಮೊದಲನೇ ಕೊರಿಂಥ 2ನೇ ಅಧ್ಯಾಯ 9ನೇ ವಾಕ್ಯ. ಕರ್ತನ ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. The life what now you are living, it's not God's plan for you. ಇವಾಗ ದೇವ್ರು ನಿಮ್ಗಾಗಿ, ಇವಾಗ ನೀವು ಜೀವಿಸುವಂತ ಜೀವನವು ಅದು ದೇವ್ರ ನಿಮ್ಗಾಗಿ ಯೋಜನೆ ಹಾಕಿರುವಂತದ್ದಲ್ಲ. God, what God has prepared for you, no eye has seen it, no ear has heard it, no mind has received it. ದೇವರು ನಿಮಗಾಗಿ ಸಿದ್ಧ ಮಾಡಿಟ್ಟಿರುವಂಥದ್ದು ಯಾವುದೇ ಕಣ್ಣು ಕಾಣಲಿಲ್ಲ, ಯಾವುದೇ ಕಿವಿಯು ಕೇಳಲಿಲ್ಲ, ಯಾರ ಹೃದಯದಲ್ಲಿಯೂ ಅದು ಭಾವನೆ ಹುಟ್ಟಲಿಲ್ಲ. That is why you have to read the Bible. ಅದಕ್ಕಾಗಿಯೇ ನೀವು ಬೈಬಲ್ ಅನ್ನು ಓದಬೇಕು. You have to change your thinking. ನಿಮ್ಮ ಯೋಚನೆ ಮಾಡುವಂತ ರೀತಿಯನ್ನು ಬದಲಾಯಿಸಬೇಕು. Hallelujah. 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 Christ died for you. Christ has prepared something big for you. ಕ್ರಿಸ್ತನು ನಿಮಗಾಗಿ ಸತ್ತನು, ಕ್ರಿಸ್ತನು ನಿಮಗಾಗಿ ದೊಡ್ಡದಾದಂತನ್ನು ಸಿದ್ಧ ಮಾಡಿಟ್ಟಿದ್ದಾನೆ. Just like God prepared the land flowing with the honey and milk for them, God has prepared wonderful abundant life for you. ಹೇಗೆ ದೇವರು ಅವರಿಗಾಗಿ ಹಾಲು ಜೇನು ಹರಿಯುವಂತ ಪ್ರದೇಶವನ್ನು ಸಿದ್ಧ ಮಾಡಿಟ್ಟಿದ್ದನೋ ಅದರಂತೆ ನಿಮಗಾಗಿ ಅದ್ಭುತವಾಗಿ ಸುಂದರವಾಗಿರುವ ಜೀವನವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. But many were, God was not pleased with many people. ಆದರೂ ಅನೇಕರಲ್ಲಿ ಬಹು ಮಂದಿಯಲ್ಲಿ ದೇವರು ಸಂತೋಷಿಸಲಿಲ್ಲ. And the sad thing is that verses, they were thrown in the wilderness. ಮತ್ತು ದುಃಖದ ಮಾತೇನೆಂದ್ರೆ ಅವರನ್ನು ಅರಣ್ಯ ಪ್ರದೇಶದಲ್ಲಿ ಹಾಕಿದ್ರು. Some verses says their bodies were thrown in the wilderness. ಕೆಲವು ತರ್ಜುಮೆಗಳು ಹೀಗೆ ಹೇಳ್ತವೆ ಏನಂದ್ರೆ ಅವರ ಶರೀರಗಳು ಅಡವಿಯಲ್ಲಿ ಬಿಸಾಕಲ್ಪಟ್ಟವು, ಎಸೆಯಲ್ಪಟ್ಟವು. God loved them. ದೇವರು ಅವರನ್ನು ಪ್ರೀತಿಸಿದನು. God prepared for them. ದೇವರು ಅವ್ರಿಗಾಗಿ ಸಿದ್ಧ ಮಾಡಿಟ್ಟಿದ್ದರು. They were slaves. God wants to make them landlord. ಅವರು ದಾಸರಾಗಿದ್ರು, ಆದ್ರೆ ಅವರನ್ನು ಯಜಮಾನರಾಗಿ ಮಾಡಬೇಕು ಅಂತ ಬಯಸಿದ. But one generation did not go to the land flowing with the honey and milk. ಆದ್ರೆ ಒಂದು ಸಂತಾನದವರು ಆ ಹಾಲು ಜೇನು ಪ್ರದೇಶಕ್ಕೆ ಹೋಗ್ಲಿಲ್ಲ. Why? ಯಾಕೆ? Because of their unbelief. ಅವರ ಅಪನಂಬಿಕೆಯ ಕಾರಣದಿಂದಲೇ. Something similar to that is written in Hebrew 3rd chapter. ಇದಕ್ಕೆ ಸಮಾನವಾಗಿರುವಂತದ್ದು ಹಿಬ್ರಿಯ 3ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. Hallelujah. Hallelujah. Please turn your Bible to book of Hebrews 3rd chapter. ಹಿಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ verse 17, 18 and 19. ಹಿಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17, 18, 19. But with whom was he grieved 40 years? Was it not with them that had sinned, whose carcasses fell in the wilderness? And to whom sware he that they should not enter into his rest, but lo, them that believed not? So we see that they could not enter in because of unbelief. ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು, ಪಾಪ ಮಾಡಿದವರ ಮೇಲೆ ಅಲ್ಲವೇ? ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ. ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧೇಯರನ್ನು ಕುರಿತು ಅಲ್ಲವೇ? ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. They were slaves. ಅವರು ದಾಸರಾಗಿದ್ರು. They walked in wilderness. ಅಡವಿಯಲ್ಲಿ ನಡ್ಕೊಂಡು ಹೋದ್ರು. God wants them a good rest, by taking to the land flowing with the honey and milk. ಹಾಲು ಜೇನು ಹರಿಯುವಂತ ಪ್ರದೇಶಕ್ಕೆ ಅವರನ್ನು ಕರೆದುಕೊಂಡು ಹೋಗಿ ಒಳ್ಳೆ ವಿಶ್ರಾಂತಿಯನ್ನು ಕೊಡಬೇಕು ಅಂತ ಬಯಸಿದ್ರು. They couldn't enter because of unbelief. ಆದ್ರೆ ಅಪನಂಬಿಕೆಯ ಕಾರಣದಿಂದಲೇ ಅವರು ಹಾಲು ಜೇನು ಹರಿಯುವಂತ ಪ್ರದೇಶದೊಳಗೆ ಹೋಗಕ್ಕಾಗಲಿಲ್ಲ. Verse 1, 4th chapter verse 1 also talks about it. ಮತ್ತು 4ನೇ ಅಧ್ಯಾಯ 1ನೇ ವಾಕ್ಯ ಕೂಡ ಅದರ ಬಗ್ಗೆ Let ಮಾತಾಡ್ತದೆ. us therefore fear lest a promise being left us of entering into his rest, any of you should seem to come short of it.
ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವವನಾದನೋ ಎಂದು ನಾವು ಭಯಪಡೋಣ. This author is telling, let's have fear. What happened to them should not happen to you people. ನೋಡ್ರಿ, ಇಲ್ಲಿ ಬರಹಗಾರನು ಹೇಳ್ತಾ ಇದ್ದಾನೆ, ಅವರಿಗೆ ಏನಾಯ್ತೋ ಅದು ನಿಮ್ಗೂ ಆಗ್ಬಾರ್ದು ಅಂತ ಭಯ ಪಡೋಣ. In the first creation, God created everything for Adam. ಆದಿಯಲ್ಲಿ ದೇವರು ಆದಾಮನಿಗಾಗಿ ಎಲ್ಲವನ್ನು ಸೃಷ್ಟಿ ಮಾಡಿದನು. When God created Adam, the first lesson he taught him, take rest. ದೇವರು ಆದಾಮನನ್ನು ಉಂಟು ಮಾಡಿದಾಗ ಆದಾಮನಿಗೆ ಕಲಿಸಿಕೊಟ್ಟಿರುವಂತ ಮೊದಲನೇ ಪಾಠ ವಿಶ್ರಾಂತಿ ತೆಗೆದುಕೊಳ್ಳುವುದು. He enjoyed all the blessings of God. ಆದಾಮನು ದೇವರ ಎಲ್ಲಾ ಆಶೀರ್ವಾದಗಳನ್ನು ಆನಂದಿಸಿದ. The same way God prepared the land flowing with the honey and milk for these people. ಅದರಂತೆಯೇ ದೇವರು ಅವರಿಗಾಗಿ ಹಾಲು ಜೇನು ಹರಿಯುವಂತ ಪ್ರದೇಶವನ್ನು ಸಿದ್ಧ ಮಾಡಿದರು. They have to go and enjoy it. ಅವರು ಹೋಗಿ ಅಲ್ಲಿ ಆನಂದ ಪಡಬೇಕಾಗಿತ್ತು. And God has prepared a rest for us. ಮತ್ತು ದೇವರು ನಮಗಾಗಿ ವಿಶ್ರಾಂತಿಯನ್ನು ಸಿದ್ಧ ಮಾಡಿಟ್ಟಿದ್ದಾನೆ. Hallelujah. Hallelujah. By sending his own son, Jesus Christ, he died on the cross, he was buried, he resurrected, he has prepared beautiful life for us. ಆತನು ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿ ಕೊಡುವುದರ ಮೂಲಕ, ಆತನು ನಮಗಾಗಿ ಶಿಲುಬೆಯ ಮೇಲೆ ಸಾಯುವುದರ ಮೂಲಕ ಎಲ್ಲವನ್ನು ಸುಂದರವಾಗಿ ಮಾಡಿಟ್ಟಿದ್ದಾನೆ. We can relax now. ಇವಾಗ ನಾವು ವಿಶ್ರಾಂತಿ ತಗೊಳ್ಬಹುದು. How can I possess it? ಆಶೀರ್ವಾದಗಳನ್ನು ಹೇಗೆ ಸ್ವಾಧೀನ ಮಾಡ್ಕೊಳ್ಬಹುದು? Again, come with me to 1 Corinthians 2nd chapter. ಇನ್ನೊಂದ್ಸಲ ಮೊದಲನೇ ಕೊರಿಂಥ ಎರಡನೇ ಅಧ್ಯಾಯಕ್ಕೆ ತಿರುಗಿ. Verse 9 already we read it. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ನಾವು 9ನೇ ವಾಕ್ಯ ಓದಿಕೊಂಡಿದ್ದೇವೆ. God has prepared already everything for us. ದೇವರು ನಮಗಾಗಿ ಎಲ್ಲವನ್ನು ಅವಾಗಲೇ ಸಿದ್ಧ ಮಾಡಿಟ್ಟಿದ್ದಾನೆ. And verse 10 it says, but God has revealed them unto us by his Spirit. For the Spirit searcheth all things, yea, the deep things of God. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. Hallelujah. Hallelujah. God prepared everything. ದೇವರು ಎಲ್ಲವನ್ನು ಸಿದ್ಧ ಮಾಡಿದನು. For us now he is revealing it through his Holy Spirit. ಇವಾಗ ತನ್ನ ಪವಿತ್ರಾತ್ಮನ ಮೂಲಕ ನಮಗೆ ಪ್ರಕಟಿಸ್ತಾ ಇದ್ದಾನೆ. Now this week, next week I'll be continuing this teaching. Don't miss it. Listen carefully. Listen it again and again. Your life will never be the same. ಮತ್ತು ಮುಂದಿನ ವಾರ ಕೂಡ ಇವತ್ತಿನ ಬೋಧನೆಯನ್ನು ಮುಂದುವರಿಸ್ತೇನೆ. ಇದನ್ನು ಮತ್ತೆ ಮತ್ತೆ ಕೇಳ್ತಾ ಇರಿ. ಕೇಳುವುದರ ಮೂಲಕ ನಿಮ್ಮ ಜೀವನವು ಇದ್ದ ಹಾಗೇನೆ ಉಳಿಯುವುದಿಲ್ಲ. If you get the revelation of the kingdom of God, your family will be like a heaven in this earth. ದೇವರ ರಾಜ್ಯದ ಬಗ್ಗೆ ಈ ಪ್ರಕಟಣೆ ನೀವು ಹೊಂದ್ಕೊಂಡ್ರೆ ನಿಮ್ಮ ಕುಟುಂಬಗಳು ಈ ಭೂಮಿಯ ಮೇಲೆ ಪರಲೋಕ ಇದ್ದ ಹಾಗೆ ಇರುವವು. I told you when I started my teaching, Jesus was addressing to the covenant people. ನನ್ನ ಬೋಧನೆಯನ್ನು ಪ್ರಾರಂಭಿಸಿದಾಗ ನಾನು ಹೇಳ್ತಾ ಇದ್ದೆ, ಯೇಸು ಕ್ರಿಸ್ತನು ಒಡಂಬಡಿಕೆಗೆ ಸೇರಿದ ಜನರಿಗೆ ಆತನು ಹೇಳ್ತಾ ಇದ್ದಾನೆ. Why God prepared everything for them? Because these Israelites were covenant people. They belonged to the covenant. ಯಾಕೆ ದೇವರು ಅವ್ರಿಗಾಗಿ ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದನು? ಯಾಕೆಂದರೆ ಇಸ್ರಾಯೇಲರು ಒಡಂಬಡಿಕೆಗೆ ಸೇರಿದ ಜನರಾಗಿದ್ರು. God is not a man to tell lies. ದೇವರು ಸುಳ್ಳಾಡುವುದಕ್ಕಾಗಿ ಮನುಷ್ಯನಲ್ಲ. What he said, he will do it. ಆತನು ಏನು ಹೇಳಿದ್ದಾನೋ ಅದನ್ನೇ ಮಾಡ್ತಾನೆ. Hallelujah. Hallelujah. In this covenant, always the stronger person takes care of the weaker person. ಈ ಒಂದು ಒಡಂಬಡಿಕೆಯಲ್ಲಿ ಯಾವಾಗಲೂ ಬಲಿಷ್ಠನು ಮತ್ತು ಯಾರು ಬಲಹೀನನಾಗಿದ್ದಾನೋ ಅವನನ್ನು ನೋಡ್ಕೊಳ್ತಾನೆ. If the weak person doesn't have money, strong person gives money. ಬಲಹೀನನ ಹತ್ರ ಹಣ ಇರ್ಲಿಲ್ಲ ಅಂದ್ರೆ ಬಲಿಷ್ಠನು ಹಣ ಕೊಡ್ತಾನೆ. If he doesn't have a power, he gives power. ಬಲಹೀನನ ಹತ್ರ ಬಲ ಇರ್ಲಿಲ್ಲ ಅಂದ್ರೆ ಬಲವನ್ನು ಕೊಡ್ತಾನೆ. So we are into the covenant with God now. We are all in new covenant. ನಾವು ಕೂಡ ಒಂದು ಹೊಸ ಒಡಂಬಡಿಕೆಯಲ್ಲಿ ಇದ್ದೇವೆ. ದೇವರೊಟ್ಟಿಗೆ ಒಡಂಬಡಿಕೆಯಲ್ಲಿದ್ದೇವೆ. All your needs, God know it. God already made a plan for it. God has a plan to bless you. You should believe that you belong to a covenant. So God will not,
stop it. Nothing can stop you possessing it. ನೀವು ಅರ್ಥ ಮಾಡ್ಕೊಳ್ಬೇಕು, ದೇವರು ನಿಮಗಾಗಿ ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ನೀವು ಹೊಸ ಒಡಂಬಡಿಕೆಯ ಜನರಾಗಿದ್ದೀರಾ ಮತ್ತು ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಯಾವುದು ನಿಲ್ಸಕ್ಕಾಗುವುದಿಲ್ಲ. This is a covenant book. ಇದು ಒಡಂಬಡಿಕೆಯ ಪುಸ್ತಕವಾಗಿದೆ. This is a sign. What is promises is a sign that what God has promised you will get it. ಇದರಲ್ಲಿರುವಂತ ವಾಗ್ದಾನಗಳು ಒಂದು ಸೂಚನೆ ಆಗಿದೆ, ಚಿಹ್ನೆ ಆಗಿದೆ. ಏನಂದ್ರೆ ಏನೆಲ್ಲ ದೇವರು ಸಿದ್ಧ ಮಾಡಿಟ್ಟಿದ್ದಾನೋ ಅದನ್ನ ನೀವು ಹೊಂದ್ಕೊಳ್ತೀರಾ. There was one from England, one missionary went to Africa. His name is David Livingstone. ಮತ್ತು ಇಂಗ್ಲೆಂಡ್ ದೇಶದಿಂದ ಆಫ್ರಿಕಾಗೆ ಒಬ್ಬ ಮಿಷನರಿ ಹೋಗಿದ್ರು. ಅವರ ಹೆಸರು ಡೇವಿಡ್ ಲಿವಿಂಗ್ಸ್ಟೋನ್ ಆಗಿತ್ತು. And, he went with lot of stuff. He wanted to serve them. To serve them he went as a missionary. ಮಿಷನರಿಯಾಗಿ ಆಫ್ರಿಕಾಗೆ ಹೋಗ್ಬಿಟ್ಟು ಅವ್ರಿಗೆ ಸೇವಿಸಬೇಕು ಅಂತ ಆತನು ಹೋದ. But he had a lot of problem with these tribals. ಆದ್ರೆ ಅಲ್ಲಿ ಇರುವಂತ ಈ ಅಡವಿಯಲ್ಲಿ ಜೀವಿಸುವಂತ ಜನರ ನಡುವೆ ಬಹಳ ಸಮಸ್ಯೆಗಳಾಗ್ತಾ ಇದ್ವು. Even if he goes to take bath and come, by the time he comes out, all his goods they will rob it. ಆತನು ಹೋಗಿ ಸ್ನಾನ ಮಾಡಿ ತಿರುಗಿ ಬರುವಾಗ್ಲೇ ಆತನ ಹತ್ರ ಇರುವಂತ ಎಲ್ಲಾ ವಸ್ತುಗಳನ್ನು ಅವ್ರು ಎಲ್ಲರೂ ಕದ್ಕೊಂಡು ಹೋಗ್ತಾ ಇದ್ರು. He really don't know what to do. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. Then one man said, you can enter into a blood covenant with the local people. ಅಲ್ಲಿರುವಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, ಈ ಪ್ರದೇಶದ ಜನರೊಟ್ಟಿಗೆ ಒಂದು ಒಪ್ಪಂದದಲ್ಲಿ ನೀನು ಬರಬಹುದು. So he made a covenant with one of the tribal chief. One man, a blood covenant he made. ಆ ಒಂದು ಪ್ರದೇಶದ ಒಬ್ಬ ಮುಖ್ಯ ವ್ಯಕ್ತಿ ಇದ್ದ. ಆತನೊಟ್ಟಿಗೆ ಒಂದು ರಕ್ತದ ಒಪ್ಪಂದಿಕೆಯನ್ನು ಮಾಡ್ಕೊಂಡ. They had to really cut and shed the blood for make the covenant. ಅಲ್ಲಿ ಆ ಒಪ್ಪಂದವನ್ನು ಮಾಡ್ಕೊಳ್ಬೇಕಾಗಿದ್ರೆ ಅವರು ಸ್ವಲ್ಪ ಗಾಯ ಮಾಡಿ ರಕ್ತವನ್ನು ಸುರಿಸಬೇಕಾಗ್ತಾ ಇತ್ತು. Everything is over. Then that man gave one staff to David Livingstone. ಎಲ್ಲ ಆದ್ಮೇಲೆ, ಆ ಸಂಪ್ರದಾಯ ಆದ್ಮೇಲೆ ಆ ಒಂದು ಪ್ರದೇಶದ ಮುಖ್ಯಸ್ಥನು ಆತನು ಈ ಡೇವಿಡ್ ಲಿವಿಂಗ್ಸ್ಟನ್ ಎನ್ನುವವರಿಗೆ ಒಂದು ಕೋಲನ್ನು ಕೊಡ್ತಾನೆ. This man is looking, I shed blood for this stuff? Did I shed it for this purpose? ಇವರು ಯೋಚನೆ ಮಾಡ್ತಾ ಇದ್ರು, ನಾನು ನನ್ನ ರಕ್ತವನ್ನು ಈ ಕೋಲಿಗಾಗಿ ಸುರಿಸಿದ್ನಾ? What is the use of this blood covenant if I'm going to get one stick from him? ಈ ರಕ್ತದ ಒಡಂಬಡಿಕೆ, ಈ ರಕ್ತದ ಒಪ್ಪಂದಿಕೆಯನ್ನು ಮಾಡ್ಕೊಂಡಿದ್ದೇನೆ, ಅದ್ರ ಏನ್ ಲಾಭ? ಒಂದ್ ಕೋಲ್ ಸಿಕ್ಕರೆ ಏನ್ ಲಾಭ? They said, you just wait and see. ಅವ್ರು ಹೇಳಿದ್ರು, ಇಲ್ಲ ಸ್ವಲ್ಪ ಕಾದು ನೋಡ್ರಿ. From that day nobody touched David Livingstone because he carried the chief's staff. ಆ ದಿನದಿಂದ ಯಾರು ಡೇವಿಡ್ ಲಿವಿಂಗ್ಸ್ಟೋನ್ ಅವರನ್ನು ಮುಟ್ಲಿಲ್ಲ. ಯಾಕೆಂದರೆ ಒಬ್ಬ ಮುಖ್ಯರ ಒಂದು ಕೋಲನ್ನು ಆತನ ಎತ್ಕೊಂಡು ಹೋಗ್ತಾ ಇದ್ದ. In fact, whenever he gets the goods, they helped him to carry it to the interior places. ಯಾವಾಗ ಆತನ ವಸ್ತುಗಳು ಬರ್ತಾ ಇದ್ವೋ ಆ ಹಳ್ಳಿಯ ಆ ಒಂದು ಪ್ರದೇಶದ ಜನರು ತಾವೇ ಬಂದು ಅವರಿಗೆ ಸಹಾಯ ಮಾಡ್ತಾ ಇದ್ರು. We all belong to a blood covenant. ನಾವೆಲ್ಲರೂ ಒಂದು ರಕ್ತದ ಒಡಂಬಡಿಕೆಗೆ ಸೇರಿದವರು. Israelites were a covenant people. ಇಸ್ರಾಯೇಲರು ಒಡಂಬಡಿಕೆಯ ಜನರಾಗಿದ್ದರು. So we are also a covenant people. ನಾವು ಕೂಡ ಒಡಂಬಡಿಕೆಯ ಜನರಾಗಿದ್ದೇವೆ. Now you should understand, because we belong to the covenant, there is no limitation for you and me. ನಾವು ಒಡಂಬಡಿಕೆಗೆ ಸೇರಿದವರಾಗಿರುವ ಕಾರಣ ನಮಗೆ ನಿಮಗೆ ಯಾವ ಮಿತಿಗಳೇ ಇಲ್ಲ. Why you have to renew your mind? ಯಾಕೆ ನೀವು ನಿಮ್ಮ ಮನಸ್ಸುಗಳನ್ನು ನೂತನ ಮಾಡ್ಕೊಳ್ಬೇಕು? Our mind is limited. God is unlimited God. ಯಾಕೆಂದ್ರೆ ನಮ್ಮ ಮನಸ್ಸಲ್ಲಿ ಮಿತಿಗಳಿವೆ, ನಮ್ಮ ಮನಸ್ಸುಗಳಲ್ಲಿ ಮಿತಿಗಳನ್ನು ಹಾಕಿದ್ದೇವೆ. ಆದ್ರೆ ದೇವರು ಮಿತಿ ಇಲ್ಲದವನು. We make our own plans and think God is going to work according to our plan. ನಾವೇನ್ ಮಾಡ್ತೇವೆ, ನಮ್ಮ ಸ್ವಂತ ಯೋಜನೆಗಳು, ನಮ್ಮ ಸ್ವಂತ ಪ್ಲಾನ್ಗಳನ್ನು ಹಾಕ್ತೇವೆ. ನಮಗನಿಸ್ತದೆ ನಮ್ಮ ಪ್ಲಾನ್ ಪ್ರಕಾರ ದೇವ್ರ ಕಾರ್ಯ ಮಾಡಬೇಕು. You should understand, when God brought Israelites out, they were slaves. They had a slave mentality. ಅರ್ಥ ಮಾಡ್ಕೊಳ್ರಿ, ದೇವರು ಇಸ್ರಾಯೇಲರನ್ನು ಹೊರಗಡೆ ತಂದಾಗ ಅವರೊಳಗೆ ದಾಸತ್ವದ ಮನಸ್ಸಿತ್ತು. And when he brought them to the wilderness, the purpose he took them is to break that mentality, to break that limitation what they had in the mind. ಮತ್ತು ಅವರನ್ನು ಹೊರಗಡೆ ತಂದಾಗ ಅಡವಿಯಲ್ಲಿ ನಡೆಸ್ಕೊಂಡು ಹೋದ. ಯಾಕೆ ಅಂದ್ರೆ ಅವರ ಮನಸ್ಸಿನೊಳಗಿರುವಂತ ದಾಸತ್ವದ ಆ ಮನಸ್ಸನ್ನು ಮುರಿದು ಹಾಕುವುದಕ್ಕಾಗಿ. Turn your Bible to Psalm 78. ನಿಮ್ಮ ಬೈಬಲ್ಗಳನ್ನು ಕೀರ್ತನೆ 78ನೇ ಅಧ್ಯಾಯಕ್ಕೆ ತಿರುಗಿಸಿ. Verse 41. ಕೀರ್ತನೆ 78ನೇ ಅಧ್ಯಾಯ 41ನೇ ವಾಕ್ಯ. Yeah, they turned back
and tempted God and limited the Holy One of Israel. ಕೀರ್ತನೆ 78 Verse 41. 41ನೇ ವಾಕ್ಯ. ಆತನನ್ನು ಪದೇ ಪದೇ ಪರೀಕ್ಷಿಸಿ ಇಸ್ರಾಯೇಲರ ಸದಮಲ ಸ್ವಾಮಿಯನ್ನು ಕರಕರೆಗೊಳಿಸಿದರು. Again and again they limited. But God wants them to have a revelation. There is no need to limit. And He was performing so many miracles. But these people committed the sin again and again. That's why they couldn't enter the promised land. ಪದೇ ಪದೇ ಇಸ್ರಾಯೇಲರು ಕರ್ತನನ್ನು ಮಿಥಿ ಮಾಡ್ತಾ ಇದ್ರು. ಅವರಿಗೆ ವಾಗ್ದಾನವನ್ನು ಕೊಟ್ಟ, ಹಾಲು ಜೇನು ಹರಿಯುವಂತ ಪ್ರದೇಶದೊಳಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದ. ಆದ್ರೂ ಕೂಡ ಅವ್ರು ಮಿಥಿ ಮಾಡ್ತಾ ಇದ್ರು. ಅದಕ್ಕಾಗಿ ಅವರು ಹಾಲು ಜೇನು ಹರಿಯುವಂತ ಪ್ರದೇಶದಲ್ಲಿ ಪ್ರವೇಶ ಮಾಡಕ್ಕಾಗ್ಲಿಲ್ಲ. Hallelujah. Hallelujah. Now listen to me. ಇವಾಗ ಕೇಳ್ರಿ. He brought them towards the Red Sea. ಅವರನ್ನು ಕೆಂಪು ಸಮುದ್ರದ ಹತ್ರ ಕರ್ಕೊಂಡು ಬರ್ತಾನೆ. Just before them Red Sea was there. ಅವ್ರ ಮುಂದೆ ಕೆಂಪು ಸಮುದ್ರವಿತ್ತು. Behind them Pharaoh's army was there. ಅವರ ಹಿಂದೆ ಫರೋಹನ ಸೈನ್ಯವೂ ಇತ್ತು. Now no way to escape. ಇವಾಗ ತಪ್ಪಿಸಿಕೊಳ್ಳುವುದಕ್ಕಾಗಿ ಯಾವುದೇ ದಾರಿ ಇಲ್ಲ. Sometimes that type of incidents occurs to us. We feel we are stuck up. We can't proceed further. No way to go. ಕೆಲವೊಂದ್ಸಲ ನಮಗೂ ಕೂಡ ಅಂತಹ ಒಂದು ಸನ್ನಿವೇಶಗಳು, ಅಂತಹ ಪರಿಸ್ಥಿತಿಗಳು ಆಗ್ತವೆ. ನಮ್ಗನ್ಸುತ್ತೆ ನಾವು ಸಿಕ್ಕೊಂಡು ಬಿದ್ದಿದ್ದೇವೆ, ಯಾವುದೇ ದಾರಿನೇ ಇಲ್ಲ, ಇಲ್ಲಿಂದ ತಪ್ಪಿಸ್ಕೊಳಕ್ ಆಗಲ್ಲ. When you come to the point, no way, believe me, God is teaching you. He has 1,000 ways for you to get out of it. ಯಾವಾಗ ನೀವು ಇಂತಹ ಒಂದು ಸ್ಥಳಕ್ಕೆ ಬರ್ತೀರಾ, ಯಾವುದೇ ದಾರಿನೇ ಇಲ್ಲ, ತಪ್ಪಿಸಿಕೊಳ್ಳಕ್ ಆಗಲ್ಲ ಅಂತ ನೀವು ನಂಬಿರಿ, ದೇವರು 1,000 ways He has. ದೇವರು ನಿಮ್ಗಾಗಿ 1000 ಮಾರ್ಗಗಳನ್ನು ಇಟ್ಟಿದ್ದಾನೆ. He split that sea, made them to walk in the water. ಆ ಕೆಂಪು ಸಮುದ್ರವನ್ನು ದ್ವಿಭಾಗಿಸಿ ಅದರ ನಡುವೆ ನಡೆಯುವಂತೆ ಮಾಡಿದನು. The same water which was before them stood like a wall, protected them from the sea. ಮತ್ತು ಆ ಸಮುದ್ರ ಯಾವ್ದು ಅವ್ರ ಮುಂದೆ ನಿಂತ್ಕೊಂಡಿತ್ತು, ಅವ್ರ ಮುಂದೆ ಇದ್ದೋ ಅದೇ ಅವರ ಅಕ್ಕಪಕ್ಕದಲ್ಲಿ ಒಂದು ಗೋಡೆಯ ತರ ನಿಂತ್ಕೊಳ್ತು ಮತ್ತು ಅವರಿಗಾಗಿ ದಾರಿಯನ್ನು ಮಾಡಿತು. Hallelujah. Hallelujah. And when the Pharaoh's army came, by the time these people went out of the sea, God again closed the Red Sea. They all died in water. ಮತ್ತು ಫರೋಹನ ಸೈನ್ಯದವರು ಒಳಗಡೆ ಬರುವಾಗಲೇ ಅವಾಗ ಇಸ್ರಾಯೇಲರು ಆ ಕಡೆ ದಡವನ್ನು ಮುಚ್ಚಿದಾಗ ಸಮುದ್ರವನ್ನು ದೇವರು ಮುಚ್ಚಿದ್ದನು. ಅವಾಗ ಫರೋಹನ ಸೈನ್ಯದವರು ಅಲ್ಲೇ ಮುಳುಗಿ ಸತ್ತರು. When God can make a way in the sea, He will make a way for you. Believe. Don't worry about lockdown. Don't worry about what is happening in the world. He will make a way for you. ಯಾವಾಗ ದೇವರು ಸಮುದ್ರದಲ್ಲಿಯೇ ಒಂದು ಮಾರ್ಗವನ್ನು ಮಾಡಬಹುದು, ಆದರೆ ಆತ ನಿಮಗಾಗಿಯೂ ಕೂಡ ಒಂದು ಮಾರ್ಗವನ್ನು ಮಾಡಬಹುದು. ಈ ಸನ್ನಿವೇಶಗಳ ಬಗ್ಗೆ, ಪರಿಸ್ಥಿತಿಗಳ ಬಗ್ಗೆ ಚಿಂತೆ ಮಾಡಬೇಡಿ, ದೇವರು ನಿಮಗಾಗಿ ಮಾರ್ಗವನ್ನು ಮಾಡಬಹುದು. Let's read 2 scriptures. 2 ವಾಕ್ಯಗಳನ್ನು ಓದ್ಕೊಳ್ಳೋಣ. Psalm 77 verse 19. ಕೀರ್ತನೆ 77:19. Thy way is in the sea, thy path in the great waters. Thy footsteps are not known. ನೀನು ಸಮುದ್ರದಲ್ಲಿ ಮಾರ್ಗ ಮಾಡಿದಿ, ಮಹಾಜಲರಾಶಿಗಳನ್ನು ದಾಟಿದಿ, ನಿನ್ನ ಹೆಜ್ಜೆಯ ಗುರುತು ಕಾಣಲಿಲ್ಲ. Hallelujah. Hallelujah. They had no clue about the steps of God. God made a way in the sea. ಅವ್ರಿಗೆ ದೇವರ ಹೆಜ್ಜೆಗಳು ಕಾಣಲೇ ಇಲ್ಲ, ಆದ್ರೂ ದೇವರು ಅವರಿಗಾಗಿ ಸಮುದ್ರದ ನಡುವೆ ಮಾರ್ಗವನ್ನು ಮಾಡಿದ. Let me show one more scripture. ಇನ್ನೊಂದು ವಾಕ್ಯ ತೋರಿಸ್ತೇನೆ. Psalm 107 verse 33. ಕೀರ್ತನೆ 107:33. Psalm 107 verse 33. ಆತನು ನಿವಾಸಿಗಳ ದುಷ್ಟತನಕ್ಕಾಗಿ ನದಿಗಳನ್ನು ಅರಣ್ಯವಾಗುವಂತೆಯೂ ಬುಗ್ಗೆಗಳನ್ನು ಒಣ ನೆಲವಾಗುವಂತೆಯೂ ಫಲಭೂಮಿಯನ್ನು ಉಪ್ಪು ನೆಲವಾಗುವಂತೆಯೂ ಮಾಡಿದನು. In English it says, He turneth rivers into a wilderness and water springs into dry ground. Hallelujah. Hallelujah. Imagine, He turneth the rivers into wilderness. ನೋಡ್ರಿ, ನದಿಗಳನ್ನೇ ಅರಣ್ಯವಾಗಿ ಮಾಡ್ತಾನೆ. Hallelujah. He makes a way. ದೇವರು ಮಾರ್ಗವನ್ನು ಮಾಡ್ತಾನೆ. It may not be possible for you. You feel now no way to get out. I am stuck up. My problem is so big. No way to go further.
ನಿಮ್ಗನ್ನಿಸ್ಬೋದು ನಾನು ಸಿಕ್ಬಿದ್ದಿದ್ದೇನೆ, ಮಾರ್ಗನೇ ಇಲ್ಲ, ಹೊರಗಡೆ ಬರಕ್ಕಾಗಲ್ಲ, ತಪ್ಪಿಸ್ಕೊಳಕ್ಕಾಗಲ್ಲ, ಮುಂದೆ ಏನು ಕಾಣ್ತಾ ಇಲ್ಲ ಅಂತ ಅನಿಸ್ಬೋದು. when you come to that point, stop thinking it is impossible. ಅಂತಹ ಒಂದು ಮಟ್ಟಕ್ಕೆ, ಅಂತಹ ಒಂದು ಸ್ಥಾನಕ್ಕೆ ನೀವು ಬಂದಾಗ ಅಸಾಧ್ಯ ಅಂತ ಯೋಚನೆ ಮಾಡೋದನ್ನ ನಿಲ್ಲಿಸ್ರಿ. Stop thinking it is impossible to get out of my problem. ನನ್ನ ಸಮಸ್ಯೆಗಳಿಂದ ಹೊರಗಡೆ ಬರುವಂತದ್ದು ಅಸಾಧ್ಯ ಎಂದು ಯೋಚನೆ ಮಾಡಬೇಡ್ರಿ. Start thinking about the God who made a way in the Red Sea. ಕೆಂಪು ಸಮುದ್ರದಲ್ಲಿ ಮಾರ್ಗವನ್ನು ಮಾಡಿದ ದೇವರ ಬಗ್ಗೆ ಯೋಚನೆ ಮಾಡ್ರಿ. All things are possible for him. ಆತನಿಗೆ ಎಲ್ಲವೂ ಸಾಧ್ಯವಾಗಿದೆ. They came out. ಅವರು ಹೊರಗಡೆ ಬಂದ್ರು. When they came out, he gave them food. ಅವರು ಹೊರಗಡೆ ಬಂದಾಗ ದೇವರು ಅವರಿಗೆ ಊಟವನ್ನು ದಯಪಾಲಿಸಿದ. They were slaves. ಅವರು ದಾಸರಾಗಿದ್ರು. Now God gave them angels food. Manna he gave. ಆದ್ರೆ ದೇವರು ಅವರಿಗೆ ದೇವದೂತರ ಊಟವನ್ನು, ಮನ್ನವನ್ನು ಕೊಟ್ಟರು. But God told them, eat how much you want. That's enough. He gave the measurement. ದೇವರು ಅವ್ರಿಗೆ ಹೇಳಿದ್ರು, ಎಷ್ಟು ಬೇಕೋ ಅಷ್ಟನೇ ತಿನ್ರಿ. Don't take extra and keep. It will get spoiled. ಜಾಸ್ತಿ ಕೂಡಿಸಿ ಇಟ್ಕೊಳ್ಬೇಡ್ರಿ, ಹಾಳಾಗ್ತದೆ. But on Sabbath day, take twice as much as possible. It will not get spoiled. ಆದ್ರೆ ಸಬ್ಬತ್ ದಿನಕ್ಕಾಗಿ 2 ಪಟ್ಟನ್ನು ಕೂಡಿಸಿ ಇಡ್ರಿ, ಆ ದಿನ ಅದು ಕೆಡುವುದಿಲ್ಲ, ಹಾಳಾಗಲ್ಲ. God is basically training them. Trust me, I am your provider. Today I will give food. Tomorrow also I will give food. ನೋಡಿದ್ರೆ ದೇವರು ಅವರಿಗೆ ತರಬೇತಿಗೊಳಿಸ್ತಾ ಇದ್ದನು. ನಾನು ನಿಮಗೆ ದಯಪಾಲಿಸುವಾತನಾಗಿದ್ದೇನೆ, ಇವತ್ತು ಊಟ ಕೊಡ್ತೇನೆ, ನಾಳೆ ಕೂಡ ಊಟ ಕೊಡ್ತೇನೆ. These people had that slave mentality, hoarding mentality. Don't know whether will God give tomorrow or not, what to do, so take more and keep. ಆದ್ರೆ ಈ ಜನರೊಳಗೆ ದಾಸತ್ವದ ಒಂದು ಮನಸ್ಸಿತ್ತು, ಅದರ ಪ್ರಕಾರ ನಡಿಕೊಳ್ತಾ ಇದ್ರು. ಅದಕ್ಕಾಗಿಯೇ ನಾಳೆ ದೇವ್ರು ಕೊಡ್ತಾರೋ ಇಲ್ವೋ ಅಂತ ಕೂಡಿಸಿ ಇಟ್ಕೊಳ್ತಾ ಇದ್ರು. That is wrong attitude. ಅಂತಹ ವರ್ತನೆ ತಪ್ಪಾಗಿದೆ. Never you should think whether God will give tomorrow or not. Always God will give. God keeps the best for us. ಎಂದಿಗೂ ಯೋಚನೆ ಮಾಡಬೇಡ್ರಿ ನಾಳೆ ದೇವ್ರು ಕೊಡ್ತಾರೋ ಇಲ್ವೋ ಅಂತ. ಯಾವಾಗಲೂ ದೇವ್ರು ಕೊಡ್ತಾರೆ ಮತ್ತು ದೇವ್ರು ನಮಗಾಗಿ ಉತ್ತಮವಾದದ್ದನ್ನೇ ಇಟ್ಟಿದ್ದಾರೆ. I am not against saving. ನೋಡ್ರಿ, ಜಮಾಯಿಸಿ ಇಡುವಂತದ್ದು, ಕೂಡಿಸಿ ಇಡುವಂತದರ ವಿರುದ್ಧವಾಗಿ ಅಲ್ಲ. But against hoarding it, thinking that whether God will take care of us tomorrow or not. ನಾಳೆ ದೇವ್ರು ನೋಡ್ಕೊಳ್ತಾರೋ ಇಲ್ವೋ ಅಂತ ಅದನ್ನು ಮನಸ್ಸೊಳಗೆ ಇಟ್ಕೊಂಡು ಕೂಡಿಸಿ ಇಟ್ಟಿದ್ರೆ ಅದು ತಪ್ಪಾಗಿದೆ. That is hoarding mentality. ಅದು ಕೂಡಿಸಿ ಇಟ್ಕೊಳ್ಳುವಂತ ಮನಸ್ಸಾಗಿದೆ. Slaves mentality. ದಾಸರ ಒಂದು ಮನಸ್ಸಾಗಿದೆ. We worship a God, who will never break his covenant. ನಾವು ಇಂತಹ ದೇವರನ್ನ ಆರಾಧಿಸ್ತೇವೆ, ಆತನು ತನ್ನ ಒಡಂಬಡಿಕೆಯನ್ನು ಎಂದಿಗೂ ಮುರಿಯುವುದಿಲ್ಲ. And they asked water. He provided water in the wilderness. ಅವರು ನೀರನ್ನು ಕೇಳಿದಾಗ ಅರಣ್ಯದಲ್ಲಿಯೇ ಅವರಿಗಾಗಿ ನೀರನ್ನು ದಯಪಾಲಿಸಿದ. God told Moses, go and strike a rock. Water came out. ದೇವರು ಮೋಶೆಗೆ ಹೇಳಿದ್ರು, ಆ ಬಂಡೆಯನ್ನು ಹೋಗಿ ಹೊಡೆ, ಅಲ್ಲಿಂದ ನೀರು ಹೊರಗಡೆ ಬಂತು. And that rock followed them 40 years. ಮತ್ತು 40 ವರ್ಷಗಳವರೆಗೆ ಆ ಬಂಡೆ ಅವರನ್ನು ಹಿಂಬಾಲಿಸುತ್ತಾ ಬಂತು. Can you imagine 30 lakh people drank water from one rock? How big that rock should be. ನೀವು ಯೋಚನೆ ಮಾಡ್ಕೊಳ್ಬೋದಾ, 30 ಲಕ್ಷ ಜನರು ಒಂದು ಬಂಡೆಯಿಂದ ಅವರು ನೀರನ್ನು ಕುಡಿತಾ ಇದ್ರು. ಆ ಬಂಡೆ ಎಷ್ಟು ದೊಡ್ಡದಾಗಿದೆ. Their cattle also drank water. ಮತ್ತು ಅವರ ಹತ್ರ ಇರುವಂತ ಎಲ್ಲ ಆಡು ಕುರಿಗಳು ಕೂಡ ಅದರಿಂದ ಕುಡಿತಾ ಇದ್ರು. How much water it would have provided. ಆ ಬಂಡೆ ಎಷ್ಟು ನೀರನ್ನು ದಯಪಾಲಿಸಿರಬಹುದು. And that rock followed them as they were moving. Rock also was moving. ಅವರು ಮುಂದೆ ಸಾಗುತ್ತಾ ಇರುವಾಗ ಆ ಬಂಡೆ ಕೂಡ ಅವ್ರನ್ನ ಹಿಂಬಾಲಿಸ್ತಾ ಇತ್ತು. They grumbled against God. ಅವರು ದೇವರ ವಿರುದ್ಧವಾಗಿ ಗುಣಗುಟ್ಟಿದ್ರು. One day water was not stopped. ಆದ್ರೆ ಒಂದು ದಿನ ಕೂಡ ನೀರು ನಿಲ್ಲಲಿಲ್ಲ. Your do's and don'ts doesn't stop this covenant keeping God providing for you. ನೀವು ಮಾಡುವ ಕಾರ್ಯಗಳು, ಮಾಡದಿರುವಂತ ಕಾರ್ಯಗಳು, ಈ ಒಡಂಬಡಿಕೆಯನ್ನು ಇಟ್ಟುಕೊಳ್ಳುವಂತ ದೇವರು ನಿಮಗಾಗಿ ಕಾರ್ಯಗಳನ್ನು ಮಾಡುವುದನ್ನು ನಿಲ್ಲಿಸುವುದೇ ಇಲ್ಲ. Sometimes they think, when we don't pray, God will not give. ನಮ್ಗೆ ಕೆಲವೊಂದ್ಸಲ ಅನಿಸ್ತದೆ, ನಾವು ಪ್ರಾರ್ಥನೆ ಮಾಡ್ಲಿಲ್ಲ ಅಂದ್ರೆ ದೇವ್ರು ಕೊಡುವುದಿಲ್ಲ. No, God will give because it's his covenant. ನೋಡ್ರಿ, ದೇವ್ರು ಕೊಡ್ತಾರೆ, ಯಾಕೆಂದ್ರೆ ಅದು ಆತನ ಒಡಂಬಡಿಕೆ ಆಗಿದೆ. Hallelujah. Hallelujah. That story went on like that. ಮತ್ತು ಕಥೆಯು ಹಾಗೆ ಮುಂದುವರಿತು. At last they asked, now we are fed up of this manna daily. Now give us some
meat to eat. We want some flesh. ಮುಂದೆ ಕಥೆಯಲ್ಲಿ ಅವ್ರು ಹೇಳ್ತಾರೆ ಮನ್ನ ತಿಂದು ತಿಂದು ಸಾಕಾಗಿದೆ, ನಮ್ಗೆ ಸ್ವಲ್ಪ ಮಾಂಸ ಕೊಡು. This is too much. ಇದು ಸ್ವಲ್ಪ ಜಾಸ್ತಿ ಆಯ್ತು. Hallelujah. God said, okay, I will provide. ದೇವ್ರು ಹೇಳ್ತಾರೆ ಪರವಾಗಿಲ್ಲ ಒದಗಿಸ್ತೇನೆ. But Moses is wondering, God, how you are going to provide 30 lakhs people, how many trucks it has to come. And God said, I will give you 1 month. ಮೋಶೆ ಯೋಚನೆ ಮಾಡ್ತಾ ಇದ್ದ, ಆಶ್ಚರ್ಯ ಪಡ್ತಾ ಇದ್ದ, ದೇವ್ರೆ ಇದು ಹೇಗಾಗ್ತದೆ, 30 ಲಕ್ಷ ಜನರಿದ್ದಾರೆ, ಅವ್ರಿಗೆ ಎಷ್ಟು ಟ್ರಕ್ ಗಟ್ಲೆ ಹೇಗೆ ಕಳಿಸ್ತೀಯಾ, ಹೇಗಾಗ್ತಿದೆ, 1 ತಿಂಗಳಿನವರೆಗೆ ಹೇಗೆ ಕಳಿಸ್ತೀಯಾ? Let's read the scriptures, it will be good. ವಾಕ್ಯ ಓದ್ಕೊಳ್ಳೋಣ. Numbers 11th chapter. ಅರಣ್ಯಕಾಂಡ 11ನೇ ಅಧ್ಯಾಯ verse 18, 19 and 20. 18, 19, 20. And say thou unto the people, sanctify yourself against to tomorrow, and you shall eat flesh. For as you have wept in the ears of the Lord, saying, who shall give us flesh to eat? For it was well with us in Egypt. Therefore the Lord give you flesh, and you shall eat. Verse 19. You shall not eat 1 day, nor 2 days, nor 5 days, neither 10 days, nor 20 days, but even a whole month, until it come out of your nostrils. It will be loathsome unto you, because that you have despised the Lord which is among you, and have wept before him. Why came we forth out of Egypt? ಅರಣ್ಯಕಾಂಡ 11ನೇ ಅಧ್ಯಾಯ 18, 19, 20 ಓದ್ತೇನೆ, ಕೇಳ್ರಿ. ಅದಲ್ಲದೆ ಇಸ್ರಾಯೇಲರಿಗೆ ಹೀಗೆ ಹೇಳು, ನಾಳೆಗೆ ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ, ನಾಳೆ ನಿಮಗೆ ಮಾಂಸಾಹಾರವು ದೊರೆಯುವುದು. ನೀವು ಯೆಹೋವನಿಗೆ ಕೇಳಿಸುವಂತೆ ನಮಗೆ ಮಾಂಸವನ್ನು ಕೊಡುವವರೇ ಇಲ್ಲ, ಐಗುಪ್ತ ದೇಶದಲ್ಲಿ ಎಷ್ಟೋ ಸುಖವಾಗಿದ್ದೇವಲ್ಲ ಎಂದು ಅಳುತ್ತಾ ಹೇಳಿದ್ದರಿಂದ ಯೆಹೋವನೇ ನಿಮಗೆ ಮಾಂಸವನ್ನು ತಿನ್ನಲಿಕ್ಕೆ ಕೊಡುವನು. ನಿಮ್ಮ ಮಧ್ಯದಲ್ಲಿರುವ ಯೆಹೋವನನ್ನು ನೀವು ಉಲ್ಲಂಘಿಸಿ, ಅಯ್ಯೋ ನಾವು ಐಗುಪ್ತ ದೇಶವನ್ನು ಬಿಟ್ಟು ಬಂದದ್ದು ಮೋಸವಾಯಿತೆಂದು ಆತನ ಮುಂದೆ ಅತ್ತದ್ದರಿಂದ ನೀವು 1 ದಿನವಲ್ಲ, 2 ದಿನವಲ್ಲ, 5 ದಿನವಲ್ಲ, 10 ದಿನವಲ್ಲ, 20 ದಿನವಲ್ಲ, ಪೂರಾ 1 ತಿಂಗಳು ಮಾಂಸವನ್ನು ಊಟ ಮಾಡುವಿರಿ. ಅದು ಓಕರಿಕೆಯಾಗಿ ನಿಮ್ಮ ಮೂಗಿನಲ್ಲಿ ಹೊರಟು ನಿಮಗೆ ಅಸಹ್ಯವಾಗುವ ತನಕ ಅದನ್ನು ಊಟ ಮಾಡುವಿರಿ ಅಂದನು. Hallelujah. You people are crying, we came out of Egypt, we want this, we want that. God says, okay, see how I'm going to give. I'm going to go so much, not 1 day, not 5 days, 10 days, 20 days, 1 month. I'm going to give, you can eat how much ever you want, it will come out of your nose. Like that I'm going to feed you. Because you cried, I'm going to do it. ನೀವು ಅಳ್ತಾ ಇದ್ದೀರಾ ಮಾಂಸನೇ ಇಲ್ಲ ಅಂತ, ಅದಕ್ಕಾಗಿ ನಿಮಗೆ ನಾನು 1 ದಿನ ಅಲ್ಲ, 2 ದಿನ ಅಲ್ಲ, 20 ದಿನ ಅಲ್ಲ, 1 ತಿಂಗಳು ಇಷ್ಟು ಮಾಂಸವನ್ನು ತಿನ್ನಿಸ್ತೇನೆ ಅಂದ್ರೆ ನಿಮ್ಮ ಮೂಗಿಂದ ಅದು ಹೊರಗಡೆ ಬರಬೇಕು ಅಂತ. Now Moses standing there and calculating. ಇವಾಗ ಮೋಶೆ ಅಲ್ಲಿ ನಿಂತು ಲೆಕ್ಕ ಹಾಕ್ತಾ ಇದ್ದಾನೆ. He studied in one of the best universities in Egypt. ಮೋಶೆ ಐಗುಪ್ತ ದೇಶದಲ್ಲಿ ಒಂದು ಉತ್ತಮವಾಗಿರುವಂತ ಕಾಲೇಜ್ಗಳಲ್ಲಿ ಓದಿದ್ದ. Best education he had. ಉತ್ತಮವಾದ ವಿದ್ಯಾಭ್ಯಾಸವನ್ನು ಹೊಂದಿದ್ದ. He is calculating 30 lakh people. God said he will give 30 days. From where it is going to come? ಮೋಶೆ ಲೆಕ್ಕ ಹಾಕ್ತಾ ಇದ್ದಾನೆ, 30 ಲಕ್ಷ ಜನರಿಗೆ 30 ದಿನ ಮಾಂಸದ ಊಟ ಹಾಕ್ತಾರೆ ಅಂದ್ರೆ ಅದು ಎಲ್ಲಿಂದ ಬರ್ತದೆ? He is asking God next, God, how you are going to provide? No roads here. How many trucks? How it is going to come? How you are going to do it? How I am going to distribute it? How I am going to feed these people 30 days? ಆತನು ದೇವರಿಗೆ ಹೇಳ್ತಾ ಇದ್ದಾನೆ, ದೇವರೇ ಅದು ಹೇಗೆ ಸಾಧ್ಯ? 30 ಲಕ್ಷ ಜನರಿದ್ದಾರೆ, ಇಲ್ಲಿ ರೋಡ್ಗಳಿಲ್ಲ, ಎಲ್ಲಿಂದ ಸಿಗ್ತಿದೆ, ನಾನು ಹೇಗೆ ಹಂಚಬೇಕು, ಹೇಗೆ ಮಾಡ್ತೀಯಾ? Hallelujah. 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 God says, do you think my arm is short? ದೇವರು ಕೇಳ್ತಾರೆ ಆತನಿಗೆ, ನನ್ನ ಕೈ. Okay, we'll read verse 30. 30ನೇ ವಾಕ್ಯ ನೋಡ್ಕೊಳ್ಳೋಣ. ತರುವಾಯ ಮೋಶೆಯು ಇಸ್ರಾಯೇಲರ ಹಿರಿಯರು ಪಾಳೆಯಕ್ಕೆ ಬಂದು ಬಿಟ್ಟರು. 23ನೇ ವಾಕ್ಯ ನೋಡ್ಕೊಳ್ಳೋಣ. The Lord said unto Moses, is the Lord's hand waxed short?
ಯೆಹೋವನು ಅವನಿಗೆ, ಯೆಹೋವನ ಕೈ ಮೋಟುಗೈಯೋ, ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೀನು ನೋಡುವಿ ಎಂದು ಹೇಳಿದನು. Hallelujah. And the Lord said unto Moses, Is the Lord's hand waxed short? Thou shalt see now whether my word shall come to pass unto thee or not. Hallelujah. I like it, this question what the God asks so much. ನೋಡ್ರಿ, ದೇವರು ಮೋಶೆಗೆ ಕೇಳುವಂತ ಪ್ರಶ್ನೆ ನನಗೆ ತುಂಬಾ ಇಷ್ಟ. Has the Lord's arm been shortened? ಆತನು ಕೇಳ್ತಾ ಇದ್ದಾನೆ, ದೇವರ ಕೈ ಅದು ಚಿಕ್ಕದಾಗಿದೆಯೋ? In one verse it says, Do you think my arm lost its power? Has my arm lost its power? Do you think I can't do it? ಇನ್ನೊಂದು ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ, ನಿನಗೆ ಅನಿಸ್ತಿದ್ಯಾ ನನ್ನ ಕೈಗಳಲ್ಲಿ ಬಲನೇ ಇಲ್ಲ, ನಾನು ಬಲಹೀನನಾಗಿದ್ದೇನೆ ಅಂತ? Sometimes when big challenges comes in the life, I remind myself this question. ಕೆಲವೊಂದ್ಸಲ ಜೀವನಗಳಲ್ಲಿ ಸವಾಲ್ಗಳು ಬಂದಾಗ ನಾನೇ ಈ ಒಂದು ಪ್ರಶ್ನೆಯನ್ನು ನೆನ್ಪು ಮಾಡ್ಕೊಳ್ತೇನೆ. Every time when big challenge comes, when it's out of all my calculations, I remind myself this question. Is the Lord's hand short? ಯಾವಾಗ ದೊಡ್ಡ ಸವಾಲ್ ಬರ್ತದೋ, ನನಗೆಲ್ಲ ಅರ್ಥ ಆಗ್ತಾ ಇರ್ಲಿಲ್ವೋ, ಎಲ್ಲ ಲೆಕ್ಕಗಳನ್ನು ಬಿಟ್ಟು ನಾನು ಒಂದೇ ಪ್ರಶ್ನೆ ಕೇಳ್ತೇನೆ, ದೇವರ ಕೈ ಅದು ಚಿಕ್ಕದಾಗಿದೆಯಾ? And I want to ask you. ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೇನೆ. You are thinking your problem is very big. ನೀವು ಯೋಚನೆ ಮಾಡ್ತಾ ಇದ್ದೀರಿ ನಿಮ್ಮ ಸಮಸ್ಯೆ ಬಹಳ ದೊಡ್ಡದಾಗಿದೆ ಅಂತ. Has the Lord's arm been shortened? ದೇವರ ಕೈಗಳು ಚಿಕ್ಕದಾಗಿದೆಯಾ? Do you think God's arm lost its power? He cannot help you? ನಿಮ್ಗೆ ಅನಿಸ್ತದ ದೇವರ ಕೈ ತನ್ನ ಬಲವನ್ನು ಅಲ್ಲಿ ಕಳೆದು ಹೋಗಿದೆ ಮತ್ತು ಆತ ನಿಮ್ಗೆ ಸಹಾಯ ಮಾಡಕ್ಕಾಗಲ್ಲ ಅಂತ? When God shows His power beyond your plans, beyond your thinking, He will bless you, my friend. ದೇವರು ತನ್ನ ಬಲವನ್ನು ತೋರಿಸಿದಾಗ ನಿಮ್ಮ ಯೋಜನೆಗಳನ್ನು ಮೀರಿ, ನಿಮ್ಮ ಯೋಚನೆ ಬುದ್ಧಿಯನ್ನು ಮೀರಿ ಆತ ನಿಮ್ಮನ್ನು ಆಶೀರ್ವದಿಸ್ತಾನೆ. He says, wait and watch, my word will be fulfilled. ಮುಂದೆ ಹೇಳ್ತಾನೆ, ನನ್ನ ಮಾತುಗಳು ನೆರವೇರುತ್ತದೆ ಅಂತ ನೀನು ನೋಡುವಿ. And the Bible says, ಮತ್ತು ಬೈಬಲ್ ಹೇಳ್ತಿದೆ, God sent the great wind. ದೇವರು ಆ ದೊಡ್ಡ ಬಿರುಗಾಳಿಯನ್ನು ಕಳಿಸಿದನು. There are some birds, they don't fly by themselves. They are so fat, they need wind to push them. ಕೆಲವು ಪಕ್ಷಿಗಳಿವೆ, ಅವು ತಮ್ಮಷ್ಟಿಗೆ ತಾವು ಹಾರುವುದಿಲ್ಲ, ಅದಕ್ಕೆ ಗಾಳಿ ಬೇಕಾಗ್ತದೆ ಹಾರುವುದಕ್ಕಾಗಿ. Hallelujah. Okay, we'll read verse 31 and 32. That will be good. 31-32 ವಾಕ್ಯ ಓದ್ಕೊಳ್ಳೋಣ. Numbers 11, 31 and 32. And there went forth a wind from the Lord, and brought quails from the sea, and let them fall in the camp, as were a day's journey on this side, and as were a day's journey in the other side, round about the camp, and as it were 2 cubits high upon the face of the earth. And the people stood up all that day, all that night, all the next day. They gathered the quails. He that gathered the least gathered 10 homers, and they spread them all abroad for themselves round about the camp. ಆಗ ಯೆಹೋವನ ಬಳಿಯಿಂದ ಗಾಳಿ ಹೊರಟು ಸಮುದ್ರದಿಂದ ಲಾವಕ್ಕಿಗಳನ್ನು ಹೊಡೆದುಕೊಂಡು ಪಾಳೆಯದ ಸುತ್ತಲೂ 1 ದಿನದ ಪ್ರಯಾಣದಷ್ಟು ದೂರದವರೆಗೆ ಭೂಮಿಗಿಂತ 2 ಮೊಳ ಎತ್ತರದಲ್ಲಿ ಹಾರುತ್ತಾ ಬರುವಂತೆ ಮಾಡಿತು. ಇಸ್ರಾಯೇಲರು ಎದ್ದು ಆ ದಿನ ಹಗಲಿರುಳು ಮರುದಿನ ಹಗಲು ಆ ಲಾವಕ್ಕಿಗಳನ್ನು ಕೂಡಿಸಿಕೊಳ್ಳುತ್ತಿದ್ದರು. ಸ್ವಲ್ಪವಾಗಿ ಕೂಡಿಸಿಕೊಂಡವರು 18 ಕಂಡುಗ ಕೂಡಿಸಿದರು. ಅವುಗಳನ್ನು ಪಾಳೆಯದ ಸುತ್ತಲೂ ಹರವಿ ಒಣಗಿಸಿಕೊಂಡರು. Listen to me. ಈ ಕಡೆ ಕೇಳ್ರಿ. You belong to a covenant. ನೀವು ಒಡಂಬಡಿಕೆಗೆ ಸೇರಿದವರು. God's provision is beyond your calculation. ದೇವರ ಒದಗಿಸುವಿಕೆ ನಿಮ್ಮ ಲೆಕ್ಕಗಳನ್ನು ಮೀರಿ ಇದೆ. 30 lakh people, He is able to feed them one day so much meat. 30 ಲಕ್ಷ ಜನರಿಗೆ ಒಂದೇ ದಿನದಲ್ಲಿ ಇಷ್ಟು ಮಾಂಸವನ್ನು ಆತನು ಉಣಿಸಿದನು. No trucks, no lorries, no roads. ಆವಾಗ ರೋಡ್ಗಳಿರ್ಲಿಲ್ಲ, ಟ್ರಕ್ಗಳು, ಲಾರಿಗಳಿರ್ಲಿಲ್ಲ. But God provided. ಆದ್ರೆ ದೇವರು ಒದಗಿಸಿದನು. He sent a wind. ದೇವರು ಗಾಳಿಯನ್ನು ಬಿಟ್ಟನು. It says it picked up all that fat birds. ಮತ್ತು ಹೇಳ್ತಿದೆ ಆ ಲಾವಕ್ಕಿಗಳನ್ನೆಲ್ಲ ಅದು ಎತ್ತಿಕೊಂಡು ಬಂತು. The wind blows so much, it came up to the camp
again wind stopped. ಆ ಗಾಳಿಯು ಈ ರೀತಿಯಾಗಿ ಬೀಸ್ತಾ ಇತ್ತು, ಆ ಪಾಳೆಯದ ಹತ್ರ ಬಂದಾಗ ಅದು ನಿಂತಿತು. All the birds fell there. ಎಲ್ಲ ಅಲ್ಲಿ ಇರುವಂತ ಹಕ್ಕಿಗಳು ಬಿದ್ದವು. Everywhere they say, one day's journey, birds was like. ಅಲ್ಲಿ ನೋಡ್ತಾರೆ ಅಂದ್ರೆ ಒಂದು ದಿನದ ಪ್ರಯಾಣದಷ್ಟು ಎಲ್ಲಾ ಕಡೆ ಆ ಹಕ್ಕಿಗಳು ಬಿದ್ದಿದ್ದವು. The road 2 cubits feet height it seems. ಮತ್ತು ರೋಡ್ ಅಲ್ಲಿ ನೋಡಿದ್ರೆ 2 ಮೊಳೆ ಎತ್ತರದಲ್ಲಿ ಇದ್ದವು. Hallelujah, that is God's provision. ಅದು ದೇವರ ಒದಗಿಸುವಿಕೆ I will ಆಗಿದೆ. continue next week. ನಾನು ಮುಂದಿನ ವಾರ ಮುಂದೆ ಬರೆಸ್ತೇನೆ. No limiting God. ದೇವರಿಗೆ ಮಿತಿ ಮಾಡಬಾರದು. Don't limit. ದೇವರಿಗೆ ಮಿತಿ God ಮಾಡಬೇಡಿ. is good. ದೇವರು ಒಳ್ಳೆಯ His ಆತನು. hand is not short to meet your needs. ಆತನ ಕೈಯು ನಿಮ್ಮ ಬೇಡಿಕೆಗಳಿಗೆ ಪೂರ್ತಿ ಮಾಡುವುದಕ್ಕೆ ಅದು ಚಿಕ್ಕದಲ್ಲ. Only one thing can do it. ಒಂದೇ ಒಂದು ಕಾರ್ಯ ಮಾಡಬಹುದು, Your unbelief. ನಿಮ್ಮ ಅಪನಂಬಿಕೆ ಮಾತ್ರ. Hallelujah. That's why I said enjoy the provisions of God. Believe God has already kept everything ready. Rest and enjoy it. ಅದಕ್ಕಾಗಿಯೇ ನಾನು ಹೇಳ್ತಾ ಇದ್ದೆ, ದೇವರ ಎಲ್ಲ ಒದಗಿಸುವಿಕೆಯನ್ನು ಆನಂದಿಸ್ರಿ. ದೇವರು ನಿಮಗಾಗಿ ಸಿದ್ಧ ಮಾಡಿಟ್ಟಿದ್ದಾನೆ ಅಂತ ನಂಬಿ ಆನಂದಿಸಿ. Don't say how it is going to happen. ಅದು ಹೇಗಾಗ್ತದೆ ಅಂತ ಪ್ರಶ್ನೆ ಕೇಳಬೇಡಿ. Don't say it is impossible. ಅಸಾಧ್ಯ ಅಂತ ಹೇಳಬೇಡಿ. Say, Father, I thank you, all things are possible. ಆದ್ರೆ ಹೇಳ್ರಿ, ತಂದೆಯೇ ಎಲ್ಲವೂ ಸಾಧ್ಯ, ಅದಕ್ಕಾಗಿ ವಂದನೆ. No, I will not calculate, Lord, but you can do it for me. ನಾನು ಲೆಕ್ಕವನ್ನು ಹಾಕುವುದಿಲ್ಲ ಕರ್ತನೆ, ಆದ್ರೆ ನನಗಾಗಿ ನೀನು ಮಾಡ್ತೀಯ. He will clear your loads. ನಿಮ್ಮ ಸಾಲಗಳನ್ನು ಆತನು He ತೀರಿಸ್ತಾನೆ. will settle your families. ನಿಮ್ಮ ಕುಟುಂಬಗಳನ್ನು ಸರಿಪಡಿಸ್ತಾನೆ. Oh, you will see good health in your life. ನಿಮ್ಮ ಜೀವನದಲ್ಲಿ ನೀವು ಒಳ್ಳೆ ಆರೋಗ್ಯವನ್ನು ಕಾಣ್ತೀರಿ. When you learn not to limit him. ಆತನನ್ನು ಮಿತಿ ಮಾಡಬಾರದೆಂದು ನೀವು ಕಲಿತಾಗ ಮಾತ್ರ. Paul says these are all written as an example for us. ಪೌಲನ್ ಹೇಳ್ತಾನೆ, ಇವೆಲ್ಲವೂ ನಮಗಾಗಿ ಒಂದು ಉದಾಹರಣೆಯಾಗಿ Red ಬರೆಯಲ್ಪಟ್ಟಿವೆ. Sea is an example for you. Manna is example for you. Water is example for you. Meat is an example for you. ಕೆಂಪು ಸಮುದ್ರವು, ಮನ್ನವು ಮತ್ತು ಬಂಡೆಯಿಂದ ಬಂದ ನೀರು ಮತ್ತು ಆಕಾಶದಿಂದ ಬಂದಿರುವಂತಹ ಹಕ್ಕಿಗಳು ಎಲ್ಲವೂ ನಿಮಗಾಗಿ ಒಂದು ಉದಾಹರಣೆ ಆಗಿವೆ. You are a covenant people. You belong to a covenant. ನೀವು ಒಡಂಬಡಿಕೆಯ ಜನರು, ಒಡಂಬಡಿಕೆಗೆ ಸೇರಿದಂತವರಾಗಿದ್ದೀರಿ. God's provision will come in your life. ದೇವರ ಒದಗಿಸುವಿಕೆ ನಿಮ್ಮ ಜೀವನದಲ್ಲಿ ಬರ್ತದೆ. Hallelujah. Hallelujah. Don't worry. ಚಿಂತೆ I told ಮಾಡಬೇಡಿ. you I have to continue next week. ನಾನು ನಿಮಗೆ ಹೇಳಿದ್ದೆ, ನಾನು ಮುಂದಿನ ವಾರ ಮುಂದೆ ಬರೆಸ್ತೇನೆ. All that unbelief will be rooted out from your mind when you listen to God's word. ದೇವರ ವಾಕ್ಯವನ್ನು ಕೇಳಿದಾಗ ಎಲ್ಲ ಅಪನಂಬಿಕೆಯು ಬೇರು ಸಹಿತ ಕಿತ್ತಲ್ಪಡ್ತದೆ. Amen. Amen. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. Abba Father, in Jesus' name we pray. ಅಪ್ಪ ತಂದೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. Open their eyes of understanding. ಅವರ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ. Thank you. You have prepared everything for us. ನಮಗಾಗಿ ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದೀ, ಅದಕ್ಕಾಗಿ ವಂದನೆ. Thank you, Jesus. You paid the price. ಯೇಸುವೆ, ನಮಗಾಗಿ ಬೆಲೆಯನ್ನು ಕಟ್ಟಿದಿ, ಅದಕ್ಕಾಗಿ ಸ್ತೋತ್ರ. Thank you, Holy Spirit. You will reveal to us what is prepared by God the Father. ತಂದೆಯಾದ ದೇವರಿಂದ ಸಿದ್ಧ ಆಗಿರುವಂತದನ್ನು ಪವಿತ್ರಾತ್ಮ ನಮಗೆ ಪ್ರಕಟಿಸಿ, ಅದಕ್ಕಾಗಿ We ವಂದನೆ. enjoy resting in your presence. ನಿನ್ನ ಪ್ರಸನ್ನತೆಯಲ್ಲಿ ವಿಶ್ರಾಂತಿ ತಗೊಳ್ಳುವುದನ್ನು ಆನಂದಿಸ್ತೇವೆ. Lord, we declare we will not limit you in our life. ನಾವು ಘೋಷಿಸ್ತೇವೆ, ನಮ್ಮ ಜೀವನಗಳಲ್ಲಿ ನಿನ್ನನ್ನು ಮಿತಿ ಮಾಡುವುದಿಲ್ಲ We will ಕರ್ತನೆ. experience unlimited power of God, unlimited wealth of God, health of God in our life. ನಮ್ಮ ಜೀವನದಲ್ಲಿ ದೇವರ ಮಿತಿಯಿಲ್ಲದ ಬಲವನ್ನು, ಶಕ್ತಿಯನ್ನು, ಪ್ರೀತಿಯನ್ನು, ಆರೋಗ್ಯವನ್ನು ಆನಂದಿಸ್ತೇವೆ. Our life will be a testimony in this world. ನಮ್ಮ ಜೀವಿತಗಳು ಈ ಲೋಕದಲ್ಲಿ ಸಾಕ್ಷಿಯಾಗಿರಲಿ. And your name will be exalted, honored and glorified through our life, our families. ನಮ್ಮ ಕುಟುಂಬಗಳ ಮೂಲಕ, ನಮ್ಮ ಜೀವಿತಗಳ ಮೂಲಕ ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ, ಘನತೆಯು ಆಗಲಿ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. Amen. 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 May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. Amen. Amen. Amen.